ಈ ಹುಳಿ ಮಾವಿನ ಹಣ್ಣುಗಳಾಗಲಿ, ಈ ಒಳ್ಳೆ ಮಾವಿನ ಹಣ್ಣುಗಳಾಗಲಿ, ಇದರಲ್ಲಿ ನಮಗೇನಾದರೂ ಆರೋಗ್ಯದ ಸಮಸ್ಯೆ ಬರುತ್ತಾ? ಯಾವ ಥರ ಹುಷಾರಾಗಿರ್ಬೇಕು? ಹೌದು. ಈ ಹಣ್ಣುಗಳು ತಿನ್ಬೇಕಾ, ಯಾವ್ಯಾವ ಹಣ್ಣು ತಿನ್ಬೇಕು ಅಂತ ತುಂಬಾ ಪ್ರಶ್ನೆ ಕೇಳ್ತಾರೆ ಯಾವಾಗಲೂ. ನಮ್ಮೆಲ್ಲ ಹೆಲ್ತ್ ಸಿಕ್ಕರ್ಸ್ಗೂ ಅದೇ, ಯಾವ ಹಣ್ಣು ತಿನ್ಬೇಕು, ಯಾವ ಹಣ್ಣು ತಿನ್ಬೇಕು ಅಂತ. ಮನೇಲಿ ಯಾವ್ದು ಹಣ್ಣೇ ತಂದಿರಲ್ಲ, ಆದ್ರೂ ಯಾವ ಹಣ್ಣು ತಿನ್ಬೇಕು ಅಂತ ಕೇಳ್ತಾರೆ. ಆದರೆ ನಾವು ಜನರಲ್ ರೂಲ್ ಏನಂತ ಹೇಳಿದ್ರೆ, ಯಾವುದೇ ಹಣ್ಣಾಗಲಿ ಸಿಹಿ ಹಣ್ಣುಗಳನ್ನು ಊಟಕ್ಕೆ ಮೊದಲು ತಗೋಬೇಕು. ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣನ್ನು ಬಿಟ್ಟು. ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣು ಯಾವಾಗಲೂ ಊಟ ಆದ್ಮೇಲೆ ತಿನ್ಬೇಕು. ಖಾಲಿ ಹೊಟ್ಟೆಲ್ ಮಾವಿನ ಹಣ್ಣು ತಿನ್ಬಾರ್ದು. ಅದಕ್ಕೆ ಉಂಡಾಗ ಮಾವು ಅಂತ ಹೇಳ್ತೀವಲ್ಲ, ಅಂದ್ರೆ ಹಸಿದಾಗ ಹಲಸು ಉಂಡಾಗ ಮಾವು ಅಂತ. ಅದು ಗಾದೆ ಮಾಡಿರೋದೇ ಅದಕ್ಕೋಸ್ಕರ. ಅಂದ್ರೆ ಸಿಹಿಯಾಗಿರೋಂಥದ್ದನ್ನ ಅಥವಾ ಮುಂಚೆ ತಗೊಳ್ಳಿ, ಸ್ವಲ್ಪ ಹುಳಿ ಅಂಶ ಇರುವಂಥದ್ದು ಯಾವುದೇ ಇದ್ರೂ ಅದನ್ನ ಊಟ ಆದ್ಮೇಲೆ. ಪೈನಾಪಲ್ನ ನೀವು ಊಟಕ್ಕೆ ಮುಂಚೆ ತಿಂದ್ರೂ ನಿಮಗೆ ತುಂಬಾ ಉರಿ ಬರುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂಥದ್ದು ಆಗತ್ತೆ. ಜೊತೆಗೆ ಇದು ಕೂಡ ಈ ಮಾವಿನ ಹಣ್ಣು ಕೂಡ ಹಾಗಾಗಿ, ಯಾಕಂದ್ರೆ ಅದು ಬೇಗ ಪಿತ್ತವನ್ನ ಕೆರಳಿಸುತ್ತೆ. ಅದಕ್ಕೇನೆ ನಿಮ್ಗೆ ಬೇಕಾದ್ರೆ ಲೂಸ್ ಮೋಷನ್ ಆಗೋದು ಅದಕ್ಕೋಸ್ಕರನೇ. ಪಿತ್ತ ಜಾಸ್ತಿ ಮಾಡುತ್ತೆ ಸಡನ್ ಆಗಿ. ಅದು ಅಂದ್ರೆ ಸ್ವಲ್ಪ ಹುಳಿ ಅಂಶ ಇದ್ರೂ ಆ ಥರ ಆಗುತ್ತೆ. ಪೂರ್ತಿ ಸಿಹಿ ಆಗಿರುವಂಥದ್ದಾದ್ರೆ ಇದು. ಆಮೇಲೆ ಮಾವಿನ ಹಣ್ಣಲ್ಲಿ ತುಂಬಾ ವೆರೈಟೀಸ್ ಇದೆ. ಎಲ್ಲ ವೆರೈಟಿಗೂ ಅದರದೇ ಗುಣ ಇದೆ. ಆದರೆ ಇನ್ ಜನರಲ್ ನೋಡಿದ್ರೆ ಅದು ಹಣ್ಣಾಗಿರುವಂಥದ್ದನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡಬೇಕು. ಮಾವಿನಕಾಯಿ ಯೂಸ್ ಮಾಡೋದಾದ್ರೆ ಅದಕ್ಕೆ ಸಂಸ್ಕಾರ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಮಾವಿನಕಾಯಿ ಚಿತ್ರಾನ್ನದಲ್ಲಿ ಏನು ಮಾಡ್ತೀವಿ, ಅದನ್ನು ಫ್ರೈ ಮಾಡ್ತೀವಿ. ಅದನ್ನ ಎಣ್ಣೆ ಅಥವಾ ತುಪ್ಪ ಜೊತೆಗೆ ಫ್ರೈ ಮಾಡಿದಾಗ ಅದರ ಹುಳಿದು ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಟೇಸ್ಟ್ ಇರುತ್ತೆ, ಬಟ್ ಅದರಿಂದ ತೊಂದರೆಗಳು ಆಗೋದಿಲ್ಲ. ಹಾಗಾಗಿ ಅದನ್ನ ಆ ರೀತಿ ಉಪಯೋಗಿಸಿದ್ರೆ ಒಳ್ಳೆಯದು. ಈಗ ನಾವು ಈ ಗಿಣಿಮತಿ ಮಾವಿನಕಾಯಿ ಮತ್ತೆ ಈ ಬರೀ ಹುಳಿ ಮಾವಿನಕಾಯಿನೇ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ಹಂಗೆ ತಿನ್ಬಿಡ್ತೀವಿ ನಾವು ಡೈರೆಕ್ಟ್ ಆಗಿ. ತಿನ್ಬಹುದು, ಆದ್ರೆ ಖಾರ ಜಾಸ್ತಿ ಹಾಕ್ಬಾರ್ದು. ಅದನ್ನ ಹೇಳಿದ್ರೆ ಉಪ್ಪು ಹುಳಿ ಮತ್ತೆ ಖಾರದ ಅದನ್ನೇ ಕಮ್ಮಿ ಮಾಡಿ ಅಂತ ಹೇಳಿ, ಅದನ್ನೇ ಇನ್ ಜನರಲ್ ಕಮ್ಮಿ ಮಾಡಬೇಕು. ತಗೊಳ್ಳೋದಾದ್ರೂ ಉಪ್ಪು ಮತ್ತೆ ಹುಳಿನ ತಗೊಂಡ್ರೆ ಪರವಾಗಿಲ್ಲ, ಬಟ್ ಖಾರ ಅದಕ್ಕೆ ಜಾಸ್ತಿ ಹಾಕೋಬಾರ್ದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಿಂತೀವಿ, ಅದಾದ್ಮೇಲೆ ಮತ್ತೆ ಇನ್ನೂ ದಾಹ ಜಾಸ್ತಿ ಆಗುತ್ತೆ. ಅಥವಾ ಪಿತ್ತ ಪ್ರಕೃತಿಯವರು ಇದನ್ನು ತಗೊಂಡಾಗ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ನಮಗೆ ಯಾವುದರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತೋ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದಲ್ವಾ? ಅದೊಂದೇ ಇದೆ. ಅದಕ್ಕೆ ಪ್ರಜ್ಞಾಪರಾಧ ಅಂತ ಹೇಳ್ತೀವಿ. ಅಂದರೆ ಗೊತ್ತಿದ್ದೂ ತಪ್ಪು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅನುಭವಿಸ್ಬೇಕು. ಇಲ್ಲ ನಾನು ತೊಗೊತೀನಿ, ರಿಸ್ಕ್ ತೊಗೊತೀನಿ ಅಂತ ಹೇಳಿದ್ರೆ, ಅಂದರೆ ಡರ್ಕೆ ಆಗಿ ಜೀತೆ ಅಂತ ಏನಾದ್ರು ಅಂದ್ಕೊಂಡು ಸಾಹಸ ಮಾಡಿದ್ರೆ ಅದು ಅವ್ರ ಇಷ್ಟ. ಆದರೆ ಫೇಲ್ಯೂರ್ಸು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರಿಸ್ಕ್ ಇಸ್ ಲೆಫ್ಟ್ ಟು ಯು. ಬಟ್ ಎನಿವೇ ಪ್ರಿಕಾಷನ್ಸ್ ತಗೊಳ್ಳೋದು ಯಾವಾಗಲೂ ಇಂಪಾರ್ಟೆಂಟ್. ಮಾವಿನ ಹಣ್ಣು ತಿನ್ಬೋದು, ತೊಂದರೆ ಇಲ್ಲ. ಊಟ ಆದ್ಮೇಲೆ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ನೀವು ಋತುವಿನಲ್ಲಿ ಏನ್ ಬಂದಿರುತ್ತೋ ಅದನ್ನ ತಿನ್ಲೇಬೇಕು. ಅದಕ್ಕೆ ಊಟ ಆದ್ಮೇಲೆ ತಿಂದ್ರೆ ಒಳ್ಳೇದು. ಆದಷ್ಟು ರಾತ್ರಿ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈಗ ನಾವು ನೋಡಿದ್ರೆ ದ್ರಾಕ್ಷಿ ಕೂಡ ಒಳ್ಳೆ ಸೀಸನ್ ಅಲ್ಲಿ ಇದೆ. ದ್ರಾಕ್ಷಿ ತಿನ್ಬೋದು. ಅದೇ ಆದಷ್ಟು ದ್ರಾಕ್ಷಿ ಸಿಹಿಯಾಗಿದ್ರೆ ಊಟಕ್ಕೆ ಮುಂಚೆ ತಿನ್ಬೇಕು. ಇಲ್ಲಾಂದ್ರೆ ಇದು ಯಾಕಂದ್ರೆ ನೀರಿನ ಅಂಶನೂ ಇರುತ್ತಲ್ಲ ಅದ್ರಲ್ಲಿ ಸಾಕಷ್ಟು. ಈಗ ನಾನು ಸಿಹಿದನ್ನ ಊಟ ಆದ್ಮೇಲೆ ತಿನ್ಬಾರ್ದಾ? ಆದಷ್ಟು ಅದು ಒಳ್ಳೇದಲ್ಲ, ಯಾಕಂದ್ರೆ ಕಫ ಜಾಸ್ತಿ ಮಾಡುತ್ತೆ. ಮತ್ತೆ ಅದನ್ನ ನೀವು ನೋಡಿರ್ಬೋದು, ಅದು ತಿಂದ್ರೆ ಒಂದ್ ಸ್ವಲ್ಪ ಗಂಟ್ಲು ಕರಕರ ಅನ್ಸುತ್ತೆ ದ್ರಾಕ್ಷಿ ಜಾಸ್ತಿ ಊಟ ಆದ್ಮೇಲೆ ತಿಂದ್ರೆ.